ಪೊಲೀಸರಿಗೆ ಧಮಕಿ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹರೀಶ್ ಪೂಂಜಾ ಅವರ ಮನೆ ಬಳಿ ಹೋಗಿದ್ರು, ಜೊತೆಗೆ ನೋಟಿಸ್ ಕೂಡ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಬೇಕು ಅಂತ. ಇದೇ ಹಿನ್ನೆಲೆಯಲ್ಲಿ ಈಗ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹರೀಶ್ ಪೂಂಜಾ ಅವರು ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬೆಳ್ತಂಗಡಿ ಪೊಲೀಸರಿಂದ ಹರೀಶ್ ಪೂಂಜಾ ಅವರ ವಿಚಾರಣೆ ಕೂಡ ನಡೀತಾ ಇದೆ. ಹರೀಶ್ ಪೂಂಜಾ ಜೊತೆಗೆ ಬಿಜೆಪಿ ಶಾಸಕ ವೇದವ್ಯಾಸ ಕಾಮತ್, ಇನ್ನು ಕಾರ್ಕಳ ಶಾಸಕರಾಗಿರುವಂತಹ ಸುನಿಲ್ ಕುಮಾರ್, ಇನ್ನು ಬ್ರಿಜೇಶ್ ಚೌಟಾ ಅವರು ಕೂಡ ಪೊಲೀಸ್ ಠಾಣೆಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ವಕೀಲರ ಜೊತೆಗೆ ಠಾಣೆಗೆ ಬಂದಿದ್ದಾರೆ ಹರೀಶ್ ಪೂಂಜಾ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಹರೀಶ್ ಪೂಂಜಾ ಬಂಧಿಸೋದಕ್ಕೆ ಪೊಲೀಸರು ಇವತ್ತು ಸಂಜೆ ಮುಂದಾಗಿದ್ರು, ಅವ್ರ ಮನೆ ಬಳಿ ಹೋಗಿದ್ರು. ಒಂದು ರೀತಿಯಾಗಿ ದೊಡ್ಡ ಹೈಡ್ರಾಮವೇ ನಡೆದಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಹರೀಶ್ ಪೂಂಜಾ ಅವರ ಕಾರ್ಯಕರ್ತರು ಕೂಡ ಜಮಾಯಿಸಿ ಒಂದು ರೀತಿಯಾಗಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾದ್ರು. ಇದೇ ಹಿನ್ನೆಲೆಯಲ್ಲಿ ಪೊಲೀಸರು ಕಾರ್ಯಕರ್ತರಿಗೆ ಒಂದು ರೀತಿಯಾಗಿ ಎಚ್ಚರಿಕೆ ಕೊಟ್ಟು, ಜೊತೆಗೆ ಪೊಲೀಸ್ ಠಾಣೆಗೆ ಕೂಡ ನೀವು ಬರಬೇಕು ಅನ್ನೋ ನೋಟಿಸ್ ಅನ್ನ ಕೊಟ್ಟು ಹೋಗಿದ್ರು. ಈಗ ಅಟೆಂಡ್ ಮಾಡಿದ್ದಾರೆ. ಇನ್ನು ಶಾಸಕ ಹರೀಶ್ ಪೂಂಜಾ ವಿಚಾರಣೆಯನ್ನ ನಾವು ಮಾಡ್ತಾ ಇದೀವಿ ಅಂತ ಪೊಲೀಸರು ತಿಳಿಸಿರುವಂತದ್ದು. ಸಂಸದ ಕಟೀಲ್ ಶಾಸಕರನ್ನ ವಾಪಸ್ ಕಳಿಸೋದಾಗಿ ಕೂಡ ಹೇಳ್ತಾ ಇದ್ದಾರೆ. ಅದರಂತೆ ಸಂಸದರು ಆರೋಪಿಯನ್ನ ಠಾಣೆಗೆ ಕಳುಹಿಸಿಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಎರಡು ಕೇಸ್ನಲ್ಲಿ ಈಗ ಹರೀಶ್ ಪೂಂಜಾ ಅವರನ್ನ ಪೊಲೀಸರು ವಿಚಾರಣೆ ನಡೆಸ್ತಾ ಇರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಂದ ಮಾಹಿತಿಯನ್ನ ತೆಗೆದುಕೊಂಡಿರುವಂತದ್ದು. ಪೊಲೀಸರು ಮುಂದಾಗಿದ್ದಾರೆ. ಈಗ ನೋಟಿಸ್ ಕೊಟ್ಟ ಬಳಿಕ ಅವರು ವಿಚಾರಣೆಯನ್ನು ಎದುರಿಸಿದ್ದಾರೆ. ಈಗ ನಮ್ಮ ಜೊತೆ ಇದ್ದಾರೆ ಸರ್. ಇವತ್ತು ಭಾಳಷ್ಟು ಹೈಡ್ರಾಮಾ ಆಯಿತು, ಆ ಬಳಿಕ ಈಗ ನಿಮಗೆ ನೋಟಿಸ್ ಕೊಟ್ಟಿದ್ದಾರೆ, ಈಗ ವಿಚಾರಣೆ ಎದುರಿಸಿ ಬಂದಿದ್ದೀರಿ. ಏನಾಯಿತು? ಇಲ್ಲ, ಏನು ಮೊನ್ನೆಯಿಂದ ನಡೆದಿರ್ತಕ್ಕಂಥ ಘಟನೆಗೆ ನನ್ನ ಮೇಲೆ ಮೊಕದ್ದಮೆ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಒತ್ತಡದಿಂದ ಪೊಲೀಸ್ ಇಲಾಖೆ ಇವತ್ತು ಕಾರ್ಯನಿರ್ವಹಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಪ್ರಾಯಶಃ ಒಂದು 150-200 ಪೊಲೀಸರು, ಒಂದು 20 ಸಬ್ ಇನ್ಸ್ಪೆಕ್ಟರ್ಗಳು, ಒಂದು 5 ಸರ್ಕಲ್ ಇನ್ಸ್ಪೆಕ್ಟರ್ಗಳು, DSP ಸೇರಿ ಇವತ್ತು ಮನೆಗೆ ಬಂದು ಅರೆಸ್ಟ್ ಮಾಡಬೇಕೆನ್ನುವಂಥ ಒತ್ತಡದಲ್ಲಿದ್ದರು ಅವರು. ಆದರೆ ನಮ್ಮ ಎಲ್ಲ ನಾಯಕರು ಮತ್ತು ನಮ್ಮ ವಕೀಲರ ಮೂಲಕ ನೀವು ಮಾಡ್ತಕ್ಕಂಥ ಈ ಪ್ರಕ್ರಿಯೆ ಇದು ಕಾನೂನು ಬಾಹಿರವಾಗಿರ್ತಕ್ಕಂಥ ಪ್ರಕ್ರಿಯೆ ಆಗ್ತದೆ, ನಾಳೆ ನೀವು ಇದರಲ್ಲಿ ಶಿಕ್ಷೆ ಅನುಭವಿಸಬೇಕಾಗ್ತದೆ ಅನ್ನುವಂಥ ಮನವರಿಕೆ ಮಾಡಿಕೊಟ್ಟಾಗ ಕಾನೂನು ರೀತಿಯಲ್ಲಿ ಅವರೇನು ನೋಟಿಸ್ ಕೊಡಬೇಕು ಆ ನೋಟಿಸನ್ನು ಕೊಟ್ಟರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಂದು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. 5 ದಿನಗಳ ಕಾಲಾವಕಾಶ ಕೇಳಿದ್ರಿ, ಇವತ್ತೇ ಬಂದ್ರಿ, ಏನು ವಿಶೇಷ? ನಮ್ಮ ಎಲ್ಲ ಜಿಲ್ಲೆಯ ನಾಯಕರು ಇವತ್ತು ಜೊತೆಯಾಗಿ ನಮ್ಮ ಮನೆಯಲ್ಲಿದ್ದರು. ಇನ್ನೊಂದು ದಿನ ಬರುವುದಕ್ಕಿಂತ ಈಗ ಹೇಗೂ ನಾವಿದ್ದೇವೆ, ರಾತ್ರಿ ಹೊತ್ತು ಹೋಗಿ ನಿಮ್ಮ ಸ್ಟೇಷನಿಗೆ ಹೋಗಿ ಏನು ಲಿಖಿತವಾಗಿರ್ತಕ್ಕಂಥ ಮಾಹಿತಿ ಕೊಡಬೇಕು ಅದನ್ನು ಕೊಟ್ಟು ಒಟ್ಟಿಗೆ ಬರುವ ಎನ್ನುವಂಥ ಒಂದು ನಿರ್ಣಯ ಮಾಡಿ ಇವತ್ತೇ ಬಂದು ಮಾಡಿದ್ದೇವೆ. ಪೊಲೀಸ್ ಇಲಾಖೆ ಮತ್ತು ಪೊಲೀಸರು ಜೊತೆಗೆ SP ಅವರ ವಿರುದ್ಧ ನೀವು ಹೇಳಿರುವಂಥ ಮಾತು ಸರಿ ಅಂತ ಅನಿಸುತ್ತಾ? ನೋಡಿ, ಸಾಂದರ್ಭಿಕವಾಗಿ ಮತ್ತು ಆಕ್ರೋಶಭರಿತವಾಗಿ ಕೆಲವು ಮಾತುಗಳು ಸಮಾಜದ ಮಧ್ಯದಲ್ಲಿ ಸಮಾಜ ವಿರೋಧಿ ಕೆಲಸಗಳನ್ನು ಇಲಾಖೆ ಮಾಡಿದಾಗ ಬಂದೇ ಬರ್ತದೆ. ನೀವು ಬಳಸಿದ ಪದ ಸರಿ ಇಲ್ಲ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಖಂಡಿತ ನಾನು ಹೇಳ್ತೇನೆ, ನಿಮ್ಮದೇ ಹಿರಿಯರು ರಂಗನಾಥ್ ಅವರು 9 ಗಂಟೆಯ ಕಾರ್ಯಕ್ರಮದಲ್ಲಿ ಇದು ನಿನ್ನ ಅಪ್ಪಂದ ಸರ್ಕಾರ ಅಂತ ಕೇಳ್ತಾರೆ. ನಾನು ಕೇಳಿರ್ತಕ್ಕಂಥದ್ದು ನಿನ್ನ ಅಪ್ಪಂದ ಪೊಲೀಸ್ ಸ್ಟೇಷನ್ ಅಂತ ಕೇಳಿರೋದು. ನಾನು ರಂಗನಾಥ್ ಅವರು ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಎನಿಸಿದ್ದೇನೆ ನಾನು. ಯಾಕಂತ ಹೇಳಿದರೆ ಇದು ಅಸಾಂವಿಧಾನಿಕ ಪದ ಅಲ್ಲ ಇದು. ಮತ್ತು ನಾನು ಯಾವುದೇ ಒಂದು ಆಕ್ರೋಶಭರಿತವಾಗಿ ಹೇಳಿದರೆ ಅದು ಸಾಂದರ್ಭಿಕವಾಗಿ ಜನರಿಗೋಸ್ಕರ ಆಕ್ರೋಶಭರಿತವಾಗಿ ನಾನೊಬ್ಬ ಜನಪ್ರತಿನಿಧಿಯಾಗಿ ಹೇಳಲೇಬೇಕಾಗ್ತದೆ ಹೇಳಿದ್ದೇನೆ. ಇವತ್ತು ನೋಟಿಸ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದೀರಿ, ಮುಂದೆ ಕಾನೂನು ಹೋರಾಟ ವಕೀಲರ ಮಾರ್ಗದರ್ಶನದ ಮೂಲಕ ಕಾನೂನು ಹೋರಾಟ ಮಾಡ್ತೇವೆ. ಸಂಘಟನಾತ್ಮಕವಾಗಿ ಏನು ಕಾಂಗ್ರೆಸ್ನ ಈ ರೀತಿಯ ದಬ್ಬಾಳಿಕೆ ರಾಜಕಾರಣ ಇದೆ ಅದಕ್ಕೂ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರ ನೇತೃತ್ವದಲ್ಲಿ ಅವರೇನು ತೀರ್ಮಾನ ತಗೊಳ್ತಾರೆ ಆ ರೀತಿಯ ಹೋರಾಟಗಳನ್ನು ನಾವು ಮಾಡ್ತೇವೆ. ಇದು ಶಾಸಕ ಹರೀಶ್ ಪೂಂಜಾರವರ ಮಾತು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ಬಂಧನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ರೀತಿಯಾದಂಥ ತಪ್ಪನ್ನು ನಮ್ಮ ಶಾಸಕ ಮಾಡಿಲ್ಲ ಅನ್ನುವಂಥದ್ದನ್ನು ನಮ್ಮ ಉಳಿದಂಥ ಎಲ್ಲ ಹಿರಿಯರು ಮನವರಿಕೆ ಮಾಡಿಕೊಟ್ಟ ನಂತರ ಸಂಜೆ ನೋಟಿಸ್ ಕೊಡುವಂಥ ಒಂದು ಪದ್ಧತಿಯನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಆ ನೋಟಿಸಿಗೆ ಶಾಸಕ ಹರೀಶ್ ಪೂಂಜಾ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಎಲ್ಲ ಶಾಸಕರು ಇದನ್ನು ಯಾವುದೇ ಕಾರಣಕ್ಕೂ ಈ ಪ್ರಕರಣವನ್ನು ಇಲ್ಲಿಗೆ ಬಿಡೋದಿಲ್ಲ. ಇದೊಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತವೆ. ಒಬ್ಬ ಶಾಸಕನ ಮನೆಯ ಮೇಲೆ ಏಕಾಏಕಿ ಪೊಲೀಸರು ದಾಳಿ ಮಾಡ್ತಾರೆ, ನುಗ್ಗುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತಂದರೆ ಇನ್ನು ಜನಸಾಮಾನ್ಯರಿಗೆ ರಕ್ಷಣೆ ಈ ಸರ್ಕಾರದಲ್ಲಿ ಎಲ್ಲಿದೆ? ಕಾನೂನು ಸುವ್ಯವಸ್ಥೆ ಹದಗೆಟ್ಟು 1 ವರ್ಷಗಳ ಮೇಲಾಯಿತು. ಇವತ್ತು ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿನಲ್ಲಿ ಒಬ್ಬ ಶಾಸಕನಿಗೂ ಕೂಡ ರಕ್ಷಣೆ ಇಲ್ಲ. ಒಬ್ಬ ಶಾಸಕ ಕಾರ್ಯಕರ್ತರ ಪರವಾಗಿ, ಜನಸಾಮಾನ್ಯರ ಪರವಾಗಿ ಕೆಲಸವನ್ನು ಮಾಡಲಿಕ್ಕೆ ಹಕ್ಕನ್ನು ಕಸಿದುಕೊಳ್ಳುವಂಥ ಪ್ರಯತ್ನವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ. ವಿಧಾನಸಭೆಯ ಅಧಿವೇಶನವನ್ನು ನಡೀಲಿಕ್ಕೆ ನಾವು ಬಿಡೋದಿಲ್ಲ. ಇದನ್ನು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತವೆ. ನಾಳೆ ನಾಡಿದ್ರಲ್ಲಿ ಗೃಹ ಸಚಿವರನ್ನ ಭೇಟಿ ಮಾಡ್ತೇವೆ. ಯಾವ ಹಿನ್ನೆಲೆಯಲ್ಲಿ ಈ ಅಧಿಕಾರಿ ಈ ರೀತಿಯಾದಂಥ ದುರ್ವರ್ತನೆಯನ್ನು ತೆಗೆದುಕೊಂಡಿದ್ದಾರೋ ಅಧಿಕಾರಿಗಳ ಮೇಲೂ ಕ್ರಮ ತೆಗೆದುಕೊಳ್ಬೇಕು. ರಾಜಕೀಯ ಕುತಂತ್ರ, ರಾಜಕೀಯ ದುರುದ್ದೇಶ ಅಂತ ಆದರೆ ಇದನ್ನು ವಿಧಾನಸಭೆಯಲ್ಲಿ ಹೇಗೆ ಎದುರಿಸಬೇಕು ಅಂತ ನಮಗೆ ಗೊತ್ತಿದೆ. ಖಂಡಿತವಾದ ಎದುರಿಸ್ತೇವೆ. ಯಾವುದೇ ಕಾರ್ಯಕರ್ತ ಹೆದರುವಂಥ ಅಗತ್ಯ ಇಲ್ಲ.
ಒಬ್ಬ ಶಾಸಕನನ್ನು ಬೆದರಿಸಿ ಕಾರ್ಯಕರ್ತರನ್ನು ಪರೋಕ್ಷವಾಗಿ ಬೆದರಿಸುವಂಥ ಹುನ್ನಾರ ಇದರಲ್ಲಿ ಅಡಗಿದೆ. ನಾವು ಶಾಸಕನನ್ನು ಬಿಟ್ಕೊಡೋದಿಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಬಿಟ್ಕೊಡೋದಿಲ್ಲ. ಪೊಲೀಸರು ಮತ್ತು ಸರ್ಕಾರ ಇನ್ನು ಯಾವ ರೀತಿಯಾದಂಥ ಬಲಪ್ರಯೋಗವನ್ನು ಮಾಡ್ತಾರೋ ನೋಡೋಣ. ಇದೆಲ್ಲದನ್ನು ಕೂಡ ಅನುಭವಿಸಿ ಇದೆಲ್ಲ ನೋಡಿಕೊಂಡೆ ನಾವೆಲ್ಲರೂ ಕೂಡ ಶಾಸಕರಾದಂಥವ್ರು.